ಶ್ರೀ ಮಹಾಗಣಪತಿಯ ನಮಃ. ಶ್ರೀ ಸರಸ್ವತಿಯ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಭಾಗವತದ ಪ್ರಾರಂಭದಲ್ಲಿ ಭಾಗವತ ರಚನೆ ಮಾಡಿದ್ದರ ಉದ್ದೇಶ ಏನು, ಅದರ ಮಹಿಮೆಗಳೇನು ಅನ್ನೋದರ ಬಗ್ಗೆ ಮಾತನಾಡ್ಕೊಂಡಿದ್ದೀವಲ್ವ ಇದುವರೆಗೆ. ಭಾಗವತದ ಮೊದಲನೇ ಸ್ಕಂದದಲ್ಲಿ ನಾರದರ ಚರಿತ್ರೆ ಮತ್ತು ಕಲಿಯುಗದಲ್ಲಿ ಭಾಗವತ ಪ್ರಾರಂಭ ಆಗೋದಕ್ಕೆ ಮೂಲ ಕಾರಣಕರ್ತನಾದ ಪರೀಕ್ಷಿತ್ ಮಹಾರಾಜನ ಜನ್ಮ ವೃತ್ತಾಂತದ ಕಥೆಗಳು ಬರುತ್ತವೆ. ಮಹಾಭಾರತದ ಯುದ್ಧ ಮುಗಿದಿರುತ್ತೆ. ಯುದ್ಧದ ಸಮಯದಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದ ಯಮಧರ್ಮನ ಅಂಶಾವತಾರಿಯಾದ ವಿದುರ ಹಿಂತಿರುಗಿ ಬರ್ತಾನೆ. ಅವನನ್ನು ನೋಡಿ ಧೃತರಾಷ್ಟ್ರಾದಿ ಮನೆಯಲ್ಲಿ ಎಲ್ಲರೂ ಕೂಡ ಬಹಳ ಸಂತೋಷ ಪಡ್ತಾರೆ. ವಿದುರನನ್ನು ನೋಡಿದ ತಕ್ಷಣ ಅವರಿಗೆ ಹೋದ ಪ್ರಾಣ ಬಂದಷ್ಟು ಧೈರ್ಯ ಬರುತ್ತೆ. ಆಗ ಧರ್ಮರಾಜ ವಿದುರನನ್ನು ಕೇಳ್ತಾನೆ, ಓ ವಿದುರ ಮಹಾತ್ಮ, ನಿಮ್ಮಿಂದಾಗಿ ನಾವು ವಿಷ, ಅಗ್ನಿ ಮುಂತಾದ ಆಪತ್ತುಗಳಿಂದ ರಕ್ಷಿಸಲ್ಪಟ್ವಿ. ಆದರೆ ಯುದ್ಧ ಸಂದರ್ಭದಲ್ಲಿ ನೀವು ಭೂಪ್ರದಕ್ಷಿಣೆ ಮಾಡಿದ್ದೀರಿ. ಎಲ್ಲೆಲ್ಲಿ ಹೋಗಿದ್ದೀರಿ? ಆ ಶ್ರೀಕೃಷ್ಣನನ್ನೇ ದೇವರಾಗಿ ಭಾವಿಸಿರುವ ಯಾದವರ ಸಮಾಚಾರ ಏನಾದರೂ ತಿಳಿತಾ ಅಂತ ಕೇಳ್ತಾನೆ. ದುಃಖದಲ್ಲಿ ಇರುವವರಿಗೆ ವಿಷಾದದ ವಿಚಾರಗಳನ್ನು ಹೇಳಬಾರದು ಅನ್ನುವುದು ನಿಯಮ. ಆದ್ದರಿಂದ ವಿದುರನಿಗೆ ಯದುಕುಲ ವಂಶದ ವಿನಾಶದ ವಿಷಯ ತಿಳಿದಿದ್ದರೂ ಯುಧಿಷ್ಠಿರನಿಗೆ ಏನನ್ನೂ ಹೇಳಲಿಲ್ಲ. ಅದಕ್ಕೆ ಬದಲಾಗಿ ಧೃತರಾಷ್ಟ್ರನಿಗೆ ಅದ್ಭುತವಾದ ತತ್ವೋಪದೇಶ ಮಾಡ್ತಾನೆ. ಮನುಷ್ಯನನ್ನು ಮೃತ್ಯುವು ಹಿಡ್ಕೊಂಡ್ರೆ ಅವನು ತನಗೆ ಅತ್ಯಂತ ಪ್ರೀತಿಪಾತ್ರವಾದ ಪ್ರಾಣದಿಂದಲೂ ದೂರವಾಗಿ ಬಿಡ್ತಾನೆ ಅಲ್ವಾ. ನಿನಗೂ ವೃದ್ಧಾಪ್ಯ ಬಂದಿದೆ, ಮೃತ್ಯು ಸಮೀಪಿಸ್ತಾ ಇದೆ, ಹತ್ತಿರ ಬಂದಿದೆ. ಯಾರು ಕೂಡ ಮನೆ ಮುಂತಾದ ಬಂಧನಗಳನ್ನು ತೊರೆದು ಪರಿವ್ರಾಜಕನಾಗ್ತಾನೋ ಅವನೇ ನಿಜವಾದ ಮನುಷ್ಯ. ಆದ್ದರಿಂದ ನೀನು ಈ ಸಂಸಾರವನ್ನು ಸಾಕು ಮಾಡು, ವಾನಪ್ರಸ್ಥಕ್ಕೆ ಹೊರಡು. ನಿನ್ನ ಬಂಧುಗಳಿಗೂ ಹೇಳಿದೆ, ತಕ್ಷಣ ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಮಾಡು ಅಂತ ಸಲಹೆ ಮಾಡ್ತಾನೆ. ಧೃತರಾಷ್ಟ್ರ ಸಹ ಭ್ರಾತ್ರ ಗಾಂಧಾರ್ಯಾಚ ಸ್ವಭಾರ್ಯಯ ದಕ್ಷಿಣೇನ ಹಿಮವತ ಋಷೀಣಾಮಾಶ್ರಮಂ ಗತಃ. ವಿದುರನ ಮಾತುಗಳಿಂದ ಪ್ರೇರೇಪಿತರಾಗಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಹಸ್ತಿನಾಪುರವನ್ನು ಬಿಟ್ಟು ಹಿಮಾಲಯದ ಕಡೆ ಹೊರಡ್ತಾರೆ. ಯುಧಿಷ್ಠಿರ ಮಾರನೇ ದಿನ ತನ್ನ ನಿತ್ಯ ಅನುಷ್ಠಾನಗಳನ್ನು ಮುಗಿಸಿ ಹಿರಿಯರಿಗೆ ನಮಸ್ಕಾರ ಮಾಡೋಕ್ಕೆ ಅಂತ ಬರ್ತಾನೆ. ಆದರೆ ಅಲ್ಲಿ ಯಾರೂ ಕಾಣಿಸಲಿಲ್ಲ. ಮನಸ್ಸಿನಲ್ಲಿ ಏನೋ ಭಯ, ಆತಂಕಗಳು ಉಂಟಾಗುತ್ತವೆ. ಅವರೆಲ್ಲರೂ ಎಲ್ಲಿ ಅಂತ ದುಃಖದಿಂದ ಸಂಜಯನನ್ನು ಕೇಳ್ತಾನೆ. ಅಷ್ಟರಲ್ಲಿ ನಾರದ ತುಂಬರು ಅಲ್ಲಿಗೆ ಬರ್ತಾರೆ. ಆಗ ನಾರದರು ಯುಧಿಷ್ಠಿರನ ಪ್ರಶ್ನೆಗೆ ಹೀಗೆ ಸಮಾಧಾನ ಹೇಳ್ತಾರೆ. ಯುಧಿಷ್ಠಿರ, ಧೃತರಾಷ್ಟ್ರ, ಗಾಂಧಾರಿ, ವಿದುರ ಅವರೆಲ್ಲರೂ ಹಿಮಾಲಯಕ್ಕೆ ದಕ್ಷಿಣದಲ್ಲಿರುವ ಋಷ್ಯಾಶ್ರಮಕ್ಕೆ ಹೊರಟಿದ್ದಾರೆ. ಅಲ್ಲಿ ಮಂದಾಕಿನಿ ನದಿ ಸಪ್ತಋಷಿಗಳಿಗೆ ಸಂತೋಷವನ್ನು ಉಂಟು ಮಾಡೋದಕ್ಕೋಸ್ಕರ 7 ಕವಲುಗಳಾಗಿ ಪ್ರವಹಿಸ್ತಾ ಇದ್ದಾಳೆ. ಆದ್ದರಿಂದ ಆ ಪ್ರಾಂತಕ್ಕೆ ಸಪ್ತ ಶ್ರೋತಸ್ಸು ಅಂತ ಹೆಸರು ಕೂಡ ಬಂದಿದೆ. ಧೃತರಾಷ್ಟ್ರ ಆ ತೀರ್ಥದಲ್ಲಿ 3 ಹೊತ್ತು ಸಂಧ್ಯಾವಂದನೆ ಮಾಡಿ ಅಗ್ನಿ ಉಪಾಸನೆ ಮಾಡಿ ಕೇವಲ ನೀರನ್ನು ಮಾತ್ರವೇ ಆಹಾರವಾಗಿ ಸ್ವೀಕರಿಸ್ತಾ ಇದ್ದಾನೆ. ಇವತ್ತಿನಿಂದ 5ನೇ ದಿನ ದೇಹತ್ಯಾಗ ಮಾಡೋ ನಿರ್ಧಾರ ಮಾಡಿದ್ದಾನೆ. ಗಾಂಧಾರಿ ಕೂಡ ಅವನ ಜೊತೆ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾಳೆ. ಧೃತರಾಷ್ಟ್ರ ಮುಕ್ತಿ ಪಡೆದಿದ್ದನ್ನು ನೋಡಿ ವಿದುರ ಒಂದು ಕಡೆ ಸಂತೋಷ ಪಡ್ತಾ, ಇನ್ನೊಂದು ಕಡೆ ಅವರ ಮರಣಕ್ಕೆ ದುಃಖ ಪಡ್ತಾ ತೀರ್ಥಯಾತ್ರೆಗೆ ಹೊರಟೋಗ್ತಾನೆ.
ಆದ್ದರಿಂದ ನೀನು ಧೃತರಾಷ್ಟ್ರನ ಈ ಸತ್ಕಾರ್ಯಕ್ಕೆ ವಿಘ್ನ ಮಾಡಬೇಡ ಅಂತ ಹೇಳಿ ಹೊರಟು ಹೋಗ್ತಾನೆ. ಅದೇ ರೀತಿ ಧೃತರಾಷ್ಟ್ರ ಗಾಂಧಾರಿ ವ್ಯಾಸರ ಉಪದೇಶದಿಂದ ಜ್ಞಾನವನ್ನು ಪಡೆದು ದೇಹತ್ಯಾಗ ಮಾಡ್ತಾನೆ. ಯುಧಿಷ್ಠಿರಸ್ತತ್ ಪರಿಸರ್ಪಣಾಂಬುಧ ಪುರೇ ಚ ರಾಷ್ಟ್ರೇ ಚ ಗೃಹೇ ತಥಾತ್ಮನಿ ವಿಭಾವ್ಯ ಲೋಪಾನೃತಜಿಹ್ಮ ಹಿಂಸನಾ ಜಧರ್ಮಚಕ್ರಂ ಗಮನಾಯ ಪರ್ಯಧಾತ್. ನಾರದ ಮಾತಿನಿಂದ ಯುಧಿಷ್ಠಿರ ದುಃಖವನ್ನು ಬಿಟ್ಟು ಸತ್ಯ ಧರ್ಮ ನ್ಯಾಯ ನಿಷ್ಠೆಗಳಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೆ ಈ ಸಂದರ್ಭದಲ್ಲಿ ಯುಧಿಷ್ಠಿರನಿಗೆ ತನ್ನ ರಾಜ್ಯದಲ್ಲಿ ಎಲ್ಲೆಲ್ಲೂ ಕಲಿಯ ಸಂಚಾರ ಆಗ್ತಾ ಇರೋದು ಕಂಡುಬರುತ್ತೆ. ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ನಗರದಲ್ಲಿ ಪ್ರತಿ ಮನೆಯಲ್ಲೂ ಎಲ್ಲಿ ನೋಡಿದರೂ ಅಸತ್ಯ ಕಪಟ ಹಿಂಸೆ ಮುಂತಾದ ಪಾಪಕೃತ್ಯಗಳು ಪ್ರಾರಂಭವಾಗುತ್ತವೆ. ಇದನ್ನು ನೋಡಿ ಯುಧಿಷ್ಠಿರನ ಮನಸ್ಸಿಗೆ ಬಹಳ ನೋವಾಗುತ್ತದೆ. ಬೇಸತ್ತು ಅವನು ರಾಜ್ಯವನ್ನು ತ್ಯಾಗ ಮಾಡುವ ನಿರ್ಧಾರ ಕೂಡ ಮಾಡ್ತಾನೆ. ತನ್ನ ಮೊಮ್ಮಗನಾದ ಪರೀಕ್ಷಿತನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ತನ್ನ ಹಿರಿಯರು ನಡೆದ ಉತ್ತರ ದಿಕ್ಕಿನಲ್ಲೇ ತಾನು ಪ್ರಯಾಣ ಮಾಡ್ತಾನೆ. ಈ ಕಲಿ ಪ್ರಭಾವವನ್ನು ಸಹಿಸಲಾರದೆ ಅವನ ತಮ್ಮಂದಿರು ಸಹ ಅಣ್ಣನನ್ನೇ ಹಿಂಬಾಲಿಸಿ ಅರಮನೆಯನ್ನು ತೊರೆದು ಹೊರಟೋಗ್ತಾರೆ. 7 ದಿನ ಭೂಪ್ರದಕ್ಷಿಣೆ ಮಾಡಿ ಕೊನೆಗೆ ಗಂಧಮಾದನದ ನಾರಾಯಣ ಆಶ್ರಮದಲ್ಲಿ ಪಾಂಡವರು ಪ್ರಾಣತ್ಯಾಗ ಮಾಡಿ ಮುಕ್ತಿಯನ್ನು ಪಡೀತಾರೆ. ಈ ಕಡೆ ಪರೀಕ್ಷಿತ ತನ್ನ ತಾತಂದಿರ ಹಾಗೆ ಉತ್ತಮವಾದ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಇದರಿಂದ ಅಪಾರವಾದ ಕೀರ್ತಿಯನ್ನು ಸಂಪಾದನೆ ಮಾಡ್ತಾನೆ. ಪ್ರಜಾಕ್ಷೇಮಕ್ಕೋಸ್ಕರ ಸದಾ ಶ್ರಮ ಪಡ್ತಾ ಇರ್ತಾನೆ. ಆದರೆ ಈ ಕಲಿಯ ಪ್ರಭಾವವನ್ನು ನೋಡಿ ಹೇಗಾದರೂ ಮಾಡಿ ಅವನನ್ನು ಸದೆಬಡಿಯಲೇಬೇಕು ಅಂದ್ಕೊಳ್ತಾನೆ. ಆದರೆ ಕಲಿಯುಗದಲ್ಲಿ ಅವನನ್ನು ಕೊಲ್ಲಕ್ಕೆ ಸಾಧ್ಯವಿಲ್ಲದೆ ಇರೋದರಿಂದ ಅವನನ್ನು ನಿಗ್ರಹಿಸುವುದಕ್ಕಾದರೂ ಪ್ರಯತ್ನಿಸಬೇಕು ಅಂದ್ಕೊಳ್ತಾನೆ. ಈ ಸಂಬಂಧ ಗಂಗಾ ತೀರದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಮಾಡ್ತಾನೆ. ಒಂದು ಸಲ ಯಾಗವನ್ನು ಮುಗಿಸಿ ದಿಗ್ವಿಜಯ ಯಾತ್ರೆ ಮಾಡ್ತಾ ಇರ್ತಾನೆ. ತತ್ರ ಗೋಮಿಥುನಂ ರಾಜ ಹನ್ಯಮಾನ ಮನಾಥವತ್ ದಂಡಹಸ್ತಂಚ ವೃಷಲಂ ದಾದೃಶೇ ರುಪಲಾಂಛನಂ. ದಾರಿಯಲ್ಲಿ ಒಂದು ಹಸು ಎತ್ತುಗಳ ಜೋಡಿಯನ್ನು ನೋಡ್ತಾನೆ. ಎತ್ತಿಗೆ 3 ಕಾಲುಗಳು ಇರಲಿಲ್ಲ, ಬರೀ ಒಂಟಿ ಕಾಲಲ್ಲಿ ನಿಂತಿರುತ್ತೆ. ಹಸು ತನ್ನ ಕರುವನ್ನು ಕಳೆದುಕೊಂಡು ದುಃಖ ಪಡುತ್ತಿರೋ ಹಾಗೆ ಕಾಣುತ್ತೆ. ಅವೆರಡೂ ಕಡೆ ಏನೋ ಮಾತನಾಡ್ಕೊಳ್ತಾ ಇರುತ್ತವೆ. ಕಲಿಪುರುಷ ರಾಜನ ವೇಷವನ್ನು ಧರಿಸಿ ಅವೆರಡಕ್ಕೂ ಕೋಲಿನಿಂದ ತಿವಿತಾ ಇರ್ತಾನೆ. ಈ ವಿಚಿತ್ರ ದೃಶ್ಯವನ್ನು ನೋಡ್ತಾನೆ. ಪರೀಕ್ಷಿತನಿಗೆ ತಡೆಯಲಾರದ ಕೋಪ ಬರುತ್ತೆ. ಪಾಂಡವರ ರಾಜ್ಯದಲ್ಲಿ ಇಂತಹ ಹಿಂಸೆ ನಡೆಯೋದು ಅಂದರೆ ಏನರ್ಥ ಅಂತ ಗಾಬರಿಯಿಂದ ಅವುಗಳ ಹತ್ತಿರ ಹೋಗ್ತಾನೆ. ನಿಮ್ಮ ಈ ದುಃಖಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಹಸು ಎತ್ತುಗಳು ಏನೂ ಮಾತಾಡಿಲ್ಲ. ಏನಿರಬಹುದು ಅಂತ ತಾನೇ ದೀರ್ಘವಾಗಿ ಆಲೋಚನೆ ಮಾಡ್ತಾನೆ. ಆಗ ಇದು ಕಲಿ ಪ್ರಭಾವ ಅನ್ನೋದು ಪರೀಕ್ಷಿತನಿಗೆ ಗೋಚರವಾಗುತ್ತೆ. ಕಲಿಪುರುಷ ರಾಜನ ವೇಷವನ್ನು ಧರಿಸಿ ಅವೆರಡಕ್ಕೂ ಕೋಲಿನಿಂದ ತಿವಿತಾ ಇರ್ತಾನೆ. ಈ ವಿಚಿತ್ರ ದೃಶ್ಯವನ್ನು ನೋಡ್ತಾನೆ. ಪರೀಕ್ಷಿತನಿಗೆ ತಡೆಯಲಾರದ ಕೋಪ ಬರುತ್ತೆ. ಪಾಂಡವರ ರಾಜ್ಯದಲ್ಲಿ ಇಂತಹ ಹಿಂಸೆ ನಡೆಯೋದು ಅಂದರೆ ಏನರ್ಥ ಅಂತ ಗಾಬರಿಯಿಂದ ಅವುಗಳ ಹತ್ತಿರ ಹೋಗ್ತಾನೆ. ನಿಮ್ಮ ಈ ದುಃಖಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಹಸು ಎತ್ತುಗಳು ಏನೂ ಮಾತಾಡಿಲ್ಲ. ಅದು ಏನಿರ್ಬೋದು ಅಂತ ತಾನೇ ಯೋಚನೆ ಮಾಡ್ತಾನೆ. ದೀರ್ಘವಾಗಿ ಯೋಚನೆ ಮಾಡ್ತಾನೆ. ಆಗ ಪರೀಕ್ಷಿತನಿಗೆ ಇದು ಕಲಿ ಪ್ರಭಾವ ಅನ್ನೋದು ಗೋಚರವಾಗುತ್ತೆ. ಓಹೋ, ಈ ಎತ್ತು ಧರ್ಮದೇವತೆ, ಹಸು ಭೂಮಾತೆ. ಕೃತಯುಗದಲ್ಲಿ ಧರ್ಮವು ಜನರು ಮಾಡುವ ತಪಸ್ಸು, ಶೌಚ, ದಯೆ ಮತ್ತು ಸತ್ಯಗಳೆಂಬ 4 ಪಾದಗಳಿಂದ ಕೂಡಿತ್ತು.
ಯುಗ ಪ್ರಭಾವದಿಂದ ಒಂದೊಂದು ಯುಗದಲ್ಲಿ ಒಂದೊಂದು ಪಾದಗಳನ್ನು ಕಳೆದುಕೊಂಡಿದೆ. ಅಂದರೆ ಕಳೆದ 3 ಯುಗಗಳಿಂದ ತಪಸ್ಸು, ಶೌಚ ಮತ್ತು ದಯೆಗಳನ್ನು ಕಳೆದುಕೊಂಡು ಈಗ ಕೇವಲ ಸತ್ಯ ಅನ್ನುವ ಒಂಟಿ ಕಾಲಲ್ಲಿ ಧರ್ಮದೇವತೆ ನಿಂತಿದೆ ಅನ್ನೋದು ಪರೀಕ್ಷಿತನಿಗೆ ಅರ್ಥವಾಗುತ್ತೆ. ಆಗ ಪರೀಕ್ಷಿತ ಧರ್ಮದೇವತೆ ಮತ್ತು ಭೂಮಾತೆ ಇಬ್ಬರಿಗೂ ಸಮಾಧಾನ ಹೇಳಿ, ನನ್ನ ರಾಜ್ಯದಲ್ಲಿ ಇಂತಹ ಅನ್ಯಾಯಗಳು ನಡೆಯಕ್ಕೆ ನಾನು ಬಿಡಲ್ಲ, ಕಲಿಯನ್ನು ಕೊಂದು ಹಾಕ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆ ಮಾತನ್ನು ಕೇಳಿದ ತಕ್ಷಣ ಅಲ್ಲೇ ರಾಜನ ವೇಷದಲ್ಲಿದ್ದ ಕಲಿ ಭಯಪಟ್ಟು ಪರೀಕ್ಷಿತನಿಗೆ ಶರಣಾಗ್ತಾನೆ. ಆಗ ಪರೀಕ್ಷಿತ ಹೇಳ್ತಾನೆ, ಶರಣಾದವರನ್ನು ಕೊಲ್ಲುವುದು ರಾಜಧರ್ಮ ಅಲ್ಲ, ಆದ್ದರಿಂದ ನಿನ್ನನ್ನು ಕೊಲ್ಲದೆ ಬಿಡ್ತಾ ಇದ್ದೀನಿ. ಆದರೂ ಅಧರ್ಮಕ್ಕೆ ಬಂಧುವಾಗಿರುವ ನಿನಗೆ ನನ್ನ ಶರೀರದಲ್ಲೇ ಆಗಲಿ ನನ್ನ ರಾಜ್ಯದಲ್ಲೇ ಆಗಲಿ ಎಲ್ಲೂ ಸ್ಥಾನ ಇಲ್ಲ, ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಆಜ್ಞೆ ಮಾಡ್ತಾನೆ. ಆಗ ಕಲಿ ಹೇಳ್ತಾನೆ, ಓ ರಾಜ, ನಿನ್ನ ಆಜ್ಞೆ ಪ್ರಕಾರ ನಾನು ಎಲ್ಲೇ ವಾಸ ಮಾಡಿದರೂ ಅಲ್ಲಲ್ಲೇ ನೀನು ಧನುರ್ಬಾಣಗಳನ್ನು ಹಿಡಿದು ಕಾಯ್ತಾ ಇರ್ತೀಯ. ಆದ್ದರಿಂದ ನೀನೇ ದಯಮಾಡಿ ನನಗೆ ಎಲ್ಲಾದರೂ ಒಂದು ನೆಲೆಯನ್ನು ಕೊಡು, ನಾನು ಅಲ್ಲಿ ಮಾತ್ರವೇ ಸ್ಥಿರವಾಗಿರ್ತೀನಿ ಅಂತ ದೈನ್ಯದಿಂದ ಬೇಡ್ಕೊಳ್ತಾನೆ. ಕಲಿಯುಗದಲ್ಲಿ ಪುಣ್ಯದ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ದರೂ ಸಾಕು, ಪುಣ್ಯ ಬರುತ್ತೆ. ಆದರೆ ಪಾಪಕೃತ್ಯವನ್ನು ಕೇವಲ ಮನಸ್ಸಿನಲ್ಲಿ ಅಂದುಕೊಳ್ಳೋದಲ್ಲ, ಅದನ್ನು ಮಾಡಿದಾಗ ಮಾತ್ರವೇ ಪಾಪ ಬರುತ್ತೆ. ಇದು ಕಲಿ ಸಾರ. ಇದನ್ನು ಗ್ರಹಿಸಿದ್ದರಿಂದ ಪರೀಕ್ಷಿತನಿಗೆ ಕಲಿ ಬಗ್ಗೆ ದ್ವೇಷ ಉಂಟಾಗಲಿಲ್ಲ. ಆಗ ಕಲಿಗೆ ಹೇಳ್ತಾನೆ, ಭಗವಂತನನ್ನು ಆರಾಧಿಸುವ ಜಾಗದಲ್ಲಿ ಸತ್ಯ ಧರ್ಮಗಳಿರುವ ಕಡೆಗಳಲ್ಲಿ ನೀನು ಇರೋ ಹಾಗಿಲ್ಲ. ದ್ಯೂತಂ ಪಾನಂ ಶ್ರಿಯ ಸೂನ ಯತ್ರಾ ಧರ್ಮಶ್ಚತುರ್ವಿಧ. ಜೂಜು, ಮದ್ಯಪಾನ, ದುಷ್ಟಶ್ರೀ ಸಂಘ, ಪ್ರಾಣಿ ಹಿಂಸೆ, ಈ 4 ಸ್ಥಾನಗಳಲ್ಲಿ ಇರುವುದಕ್ಕೆ ನಿನಗೆ ಅವಕಾಶ ಕೊಡ್ತೀನಿ. ಜೂಜಿನಲ್ಲಿ ಅಸತ್ಯ, ಮದ್ಯಪಾನದಲ್ಲಿ ಮದ, ದುಷ್ಟ ಶ್ರೀ ಸಂಘದಲ್ಲಿ ಆಸಕ್ತಿ, ಪ್ರಾಣಿ ಹಿಂಸೆಯಲ್ಲಿ ಕ್ರೂರತ್ವಗಳು ಇರುತ್ತವೆ. ಆದ್ದರಿಂದ ಇವಿಷ್ಟರಲ್ಲಿ ಮಾತ್ರ ನೀನು ಇರುವುದಕ್ಕೆ ಅನುಮತಿ ಇದೆ ಅಂತಾನೆ ಪರೀಕ್ಷಿತ. ಈ ಮಾತನ್ನು ಕೇಳಿ ಕಲಿ ಹೇಳ್ತಾನೆ, ಪುನಶ್ಚಯಾಚ ಮಾನಾಯ ಜಾತರೂಪ ಮದಾತ್ ಪ್ರಭು. ಇದೆಲ್ಲಕ್ಕಿಂತಲೂ ದೊಡ್ಡದಾದ ಇನ್ನೊಂದೇ ಒಂದು ಜಾಗವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಆಗ ಪರೀಕ್ಷಿತ್ ಬಂಗಾರ ಅಂದರೆ ಚಿನ್ನದಲ್ಲಿ ಕಲಿಗೆ ಸ್ಥಾನವನ್ನು ಕೊಡ್ತಾನೆ. ಆವತ್ತಿನಿಂದ ಕಲಿ ಈ 5 ಜಾಗಗಳಲ್ಲಿ ಮಾತ್ರವೇ ನಿವಾಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದ್ವೈತಾನಿ ನ ಸೇವೇತ ಬುಭೂಷು ಪುರುಷಃ ಕ್ವಚಿತ್. ಆದ್ದರಿಂದ ಜೂಜಾಟ, ಮದ್ಯಪಾನ, ಪರಸ್ತ್ರೀ ವ್ಯಾಮೋಹ, ಬಂಗಾರದ ಮೇಲಿನ ವ್ಯಾಮೋಹಗಳಲ್ಲಿ ತೊಡಗಿದರೆ ಕಲಿ ಪ್ರಭಾವಕ್ಕೆ ಒಳಗಾಗ್ತೀವಿ ಅನ್ನುವ ಸಂದೇಶವನ್ನು ನೀಡುವ ಮೂಲಕ ಭಾಗವತ ನಮಗೆ ಮುಕ್ತಿ ಮಾರ್ಗವನ್ನು ಬೋಧಿಸ್ತಾ ಇದೆ. ಹೀಗೆ ಪರೀಕ್ಷಿತ ರಾಜ ಮುರಿದು ಹೋಗಿದ್ದ ತಪಸ್ಸು, ಶೌಚ, ದಯ ಅನ್ನುವ ಧರ್ಮದ 3 ಕಾಲಗಳನ್ನು ಸರಿ ಮಾಡ್ತಾನೆ. ಜೊತೆಗೆ ಭೂಮಾತೆಯನ್ನು ಸಮಾಧಾನಪಡಿಸಿ ಅವಳ ಶೋಭೆಯನ್ನು ವೃದ್ಧಿ ಮಾಡ್ತಾನೆ. ಕಲಿಸ್ಥಾನಗಳನ್ನು ಎಚ್ಚರಿಕೆಯಿಂದ ತಿಳಿದುಕೊಂಡು ನಡೆಯುವವರೆಗೆ ಭಾಗವತದ ಈ ಕಲಿ ನಿಗ್ರಹ ಘಟ್ಟವನ್ನು ಪಠನೆ ಮಾಡತಕ್ಕಂಥವರಿಗೆ ಅಥವಾ ಶ್ರವಣ ಮಾಡುವವರಿಗೆ ಕಲಿದೋಷ ಬರಲ್ಲ. ಈ ರೀತಿ ಪರೀಕ್ಷಿತ್ ಮಹಾರಾಜ ಕಲಿಯನ್ನು ನಿಗ್ರಹಿಸಿ ಕಲಿಯುಗದ ಜನರಿಗೆ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿದ್ದಾನೆ.